ನಲ್ಮೆಯ ಆತ್ಮೀಯ ಸ್ನೇಹಿತರೆ, ಒಂದು ಮಾತಿದೆ, ನಮ್ಮ ಕನ್ನಡಿಗರು ಹೇಗೆ ಅಂತ, ಸಾಧುಗೆ ಸಾಧು ಮಾಧುರ್ಯಂಗೆ ಮಾಧುರ್ಯ, ಬಾದಿಪ ಕಲಿಗೆ ಕಲಿಯುಗ ವಿಪರೀತನ್ ಮಾಧವನೀತನ್ ಪೆರನಲ್ಲ ಅಂತ. ಎಷ್ಟು ಚೆನ್ನಾಗಿದೆ ಅಲ್ಲ. ಅದೇ ರೀತಿ ನನ್ನ ನಲ್ಮೆಯ ಆತ್ಮೀಯ ಸ್ನೇಹಿತರು ಇವತ್ತು ನನ್ನ ಕೈ ಹಿಡಿದು 200 ಸಬ್ಸ್ಕ್ರೈಬರನ್ನು ದಾಟಿ ಮುನ್ನಡೀತಾ ಇದೆ. ಅದೆಲ್ಲದಕ್ಕೂ ನಾನು ನಿಮಗೆ ಮನಸಾರೆ ಮನದಾಳದಿಂದ ನನ್ನ ಒಂದು ಏನು ನಾನು ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ, ಸಾರಿ. ನಾನು ನಿಮಗೆಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೊಂದು ಇಷ್ಟಪಡ್ತೀನಿ, ಆಯಿತಾ. ನಾವು ಮನುಷ್ಯರಲ್ವೇನ್ರಿ, ಸಂಘ ಜೀವಿಗಳು, ಸ್ನೇಹ ಜೀವಿಗಳು. ನಾವು ನಮ್ಮ ಸಂತಸವನ್ನು ಭಾವನೆಗಳನ್ನು ಹಂಚಿಕೊಂಡಾಗ ಏನೋ ಸಮಾಧಾನ ಅನ್ನೋದು ನಮ್ಮ ಮನೋಭಾವ. ಇನ್ನು ನನ್ನ ಚಾನಲ್ ಬಗ್ಗೆ ಹೇಳಬೇಕಂದ್ರೆ, ಈಗಿನ್ನೂ ಅಂಬೆಗಾಲಿಡ್ತಿರೋ ಈ ಕೂಸಿಗೆ ಆ ಕೂಸಿನ ನಡೆಯನ್ನು ಪ್ರೋತ್ಸಾಹಿಸ್ತಾ, ಬಿದ್ದಾಗ ಮೇಲೆತ್ತುತ್ತಾ, ನಿಮ್ಮ ಮಾತೃ ಅಂತಃಕರಣಕ್ಕೆ ನನ್ನ ನಮನ. ನನ್ನ ಕವನಗಳನ್ನು, ಕತೆಗಳನ್ನು, ನನ್ನ ತಂದೆ ಬಗ್ಗೆ ನಾನು ಹಂಚಿಕೊಂಡದ್ದನ್ನು ಮುಕ್ತ ಮನಸ್ಸಿನಿಂದ ನೀವು ಸ್ವೀಕರಿಸ್ತಾ ಇರೋದು ನನಗೆಷ್ಟೋ ಮಾನಸಿಕ ಧೈರ್ಯನ ಇಮ್ಮಡಿಗೊಳಿಸಿದೆ. ಹೌದು, ಗೆದ್ದಾಗ ಬೆನ್ನು ತಟ್ಟಲು, ಬಿದ್ದರೆ ಮೇಲೆತ್ತಲು ನಿಮ್ಮೊಡನಾಟ ಸದಾ ಹೀಗೆ ಇರಬೇಕು ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ನಿಮ್ಮೆಲ್ಲರ ಈ ಸಪೋರ್ಟ್ ನನಗೆ ಸದಾ ಇರಬೇಕು ಅಂತ ಇನ್ನೆಲ್ಲ ಮುಂದಿನ ಯಾವುದೇ ಒಂದು ನನ್ನ ಒಂದು ಟಾಪಿಕ್ ಬರಲಿ ಅಥವಾ ಕತೆ ಇರ್ಬೋದು, ಅದ್ರ ಬಗ್ಗೆ ಎಲ್ಲನೂ ನನಗೆ ಇದೇ ರೀತಿ ಒಳ್ಳೆ ರೀತಿಯಲ್ಲಿ ಸಪೋರ್ಟ್ ಮಾಡ್ತಾ, ನನ್ನ ಮನಸ್ಸಿನಲ್ಲಿರೋ ಯಾವುದೋ ಒಂದು ಒಳ್ಳೆ ವಿಷಯಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಅವಕಾಶ ಮಾಡ್ಕೋಬೇಕು ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಎಸ್ ಲಾಟ್ ಆಫ್ ಸಪೋರ್ಟ್. ಇಷ್ಟು ನನಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ತುಂಬ ಮನಸ್ಸಿನಿಂದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಹಾಗೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ತಾ ನನಗಿನ್ನೂ ಮೋಟಿವೇಟ್ ಮಾಡಬೇಕಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್.